ಇಲ್ಲೊಂದು ಭಾರತ ದೇಶದಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಗೌರ್ಮೆಂಟ್ಗಳು ನಡೆಯುವಾಗ ಬಿದಿರು ಮೋಟರಲ್ಲಿ ಹೋಗುವವರೆಗೂ ತಾನು ಮುಖ್ಯಮಂತ್ರಿ ಆಗಿರಬೇಕು, ನಾನು ರಾಜಕಾರಣಿ ಆಗಿರಬೇಕು, ನಾನು ಬಿದಿರು ಮೋಟರ್ಗೆ ಹೋದ ಕೂಡಲೇ ನನ್ನ ಮಕ್ಕಳು ಆ ಸೀಟಿಗೆ ಬಂದುಬಿಡಬೇಕು, ನನ್ನ ಮೊಮ್ಮಕ್ಕಳರವರೆಗೆ ಬಂದುಬಿಡಬೇಕು ಅನ್ನೋ ಈ ಒಂದು ಸ್ಥಿತಿ ಇದೆಯಲ್ಲ. ಐ ಡೋಂಟ್ ನೋ. ದೇಶವನ್ನು ಮತ್ತು ರಾಜ್ಯವನ್ನು ಖಾಲಿ ಬೆರಳೆಣಿಕೆಯ 10 ಜನ ಮಾತ್ರ ಮಿನಿಸ್ಟರ್ಗಳು, ಕೆಪೇಬಲ್ ಮಿನಿಸ್ಟರ್. ಅವರು ಸಾಯುವವರೆಗೂ ಕೂಡ ಅವ್ರ ಮಿನಿಸ್ಟರು. ಯಂಗ್ ಜನ್ರೇಷನ್ ಬರಲಿಕ್ಕಿಲ್ಲ, ಅವ್ರಿಗಿಂತ ನಾಲೆಜಬಲ್ ಯಾರಿಲ್ಲ. ಅವರನ್ನು ಬಿಟ್ಟು ರಾಜ್ಯವನ್ನು ನಡೆಸಲಿಕ್ಕೆ ಯಾರ ಹತ್ರ ಆಗಲ್ಲ ಅನ್ನುವ ಮನಸ್ಥಿತಿಯಲ್ಲಿ ಈಗ ನೋಡಿ, ಸಿದ್ದರಾಮಯ್ಯನವರ ಗೌರ್ಮೆಂಟ್ ಆಯಿತು. ನಾವು ಏನೋ ಹೊಸ ಬಾಟ್ಲಿ ಹೊಸ ಮದ್ಯ ಬರುತ್ತೆ ಅಂತ ನೋಡಿದ್ರೆ, ಇದು ಹಳೆಯ ಡಬ್ಬ ಬಾಟ್ಲಿಯಲ್ಲಿ ಡಬ್ಬ ಮಿನಿಸ್ಟ್ರಿಗಳನ್ನೇ ಹಾಕ್ಬಿಟ್ಟು ಪುನಃ ನಮಗೆ ಕೊಡುವಂತಹ ಸ್ಥಿತಿ. ಹೊಸದು ಏನಿದೆ ಇದರಲ್ಲಿ? ವೈ ಒನ್ಲಿ CM ಚೇಂಜ್ ಮಾಡ್ಕೊಂಡ್ಬಿಟ್ಟು ನಮಗೆ ವಸ್ತು ಕೊಡ್ತೀವಿ, ಏನಿಲ್ಲ. ಈವನ್ DK ಶಿವಕುಮಾರ್ ಅಲ್ಲಿ ಫೈಲ್ ಟು ಕನ್ವಿನ್ಸ್. ಯಾವ ಕೆಪಾಸಿಟಿನೂ ಇಲ್ಲ, ಇಷ್ಟರವರೆಗೆ ಡ್ರೈವರ್ ಇಲ್ಲ, ಗಾಡಿನೂ ಇಲ್ಲ ರೀ, ಏನಿಲ್ಲ. ದಿಸ್ ಈಸ್ ವಾಟ್ ವಿ ಆರ್ ಸೀಯಿಂಗ್. ನಮಗೆ ಇದೇ ಕೆಲಸ, ಬೆಳಿಗ್ಗೆ ಎದ್ದು ಸಾಯಂಕಾಲದವರೆಗೆ ಇವರು ಮಾಡುವ ಏನು ಈ ಡ್ರಾಮಾ ಕಂಪನಿ ಇದೆಲ್ಲ, ಅದನ್ನು ನೋಡ್ಕೊಂಡು ದಿನ ತೋರಿಸ್ಕೊಂಡು 6 ಗಂಟೆ ಬಂದು ಡಿಸ್ಕಷನ್ ಮಾಡುವ ಸ್ಥಿತಿ.